ಶನಿವಾರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಹಾಗೂ ಮದರ್ ತೆರೇಸಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಹೃದಯ ರೋಗ, ನರರೋಗ, ಕ್ಯಾನ್ಸರ್, ಮೂತ್ರಪಿಂಡದ ಕಲ್ಲು ಕಾಯಿಲೆಗಳ ಉಚಿತ ತಪಾಸಣಾ ಶಿಬಿರಕ್ಕೆ ಸಸಿಗೆ ನೀರೂರುವ ಮೂಲಕ ಉದ್ಘಾಟಿಸಿದರು. ನಂತರ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಟಿ ಮಂಜುಳಾ ಶ್ರೀಕಾಂತ್ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಕಡು ಬಡವರಿಗೆ ಇಂಥ ಉಚಿತ ತಪಾಸಣಾ ಶಿಬಿರಗಳು ವರದಾನವಾಗಿವೆ. ಕರವೇ ಕನ್ನಡ ಸೇನೆ ಪದಾಧಿಕಾರಿಗಳು ಇಂಥ ಸೇವೆಗೆ ನಮ್ಮ ಸಹಕಾರ ಸದಾ ಇರುತ್ತೆ. ಇನ್ನು ಈ ಭಾಗದಲ್ಲಿ ಇಂತಹ ಶಿಬಿರಗಳು ಹೆಚ್ಚಿನದಾಗಿ ನಡೆಯಲಿ, ಬಡವರ ಆರೋಗ್ಯ ಉತ್ತಮವಾಗಿರಲಿ ಎಂದರು. ವರದಿ ಕೆಟಿ ಒಬಳೇಶ್, ನೆಲಗೇತನಹಟ್ಟಿ. ರಕ್ಷಣಾ ವೇದಿಕೆಯರು ಮಾಡ್ತಿರೋದು ಎಲ್ಲ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಅವರು ಕಣ್ಣಿಂದ ಆಗಿರ್ಬೋದು, ಹಾರ್ಟಿಂದ ಆಗಿರ್ಬೋದು, ಪ್ರತಿಯೊಂದೂ ಒಂದು ಎಲ್ಲ ಮಾಡುವಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ, ಅವರಿಗೆ ನಾವು ಸಹ ಅವ್ರಿಗೆ ಕೈ ಜೋಡಿಸೋಣ, ಒಗ್ಗೂಡಿಸೋಣ. ಮತ್ತು ನಾವು ತೋರಿಸ್ಕೊಂಡು ಹೋಗಿ ನೀವು ಸಹ ನೀವೇ ಆಗಿ ಸುಮ್ಮನಿರಬಾರ್ದು, ಬೇರೆಯವ್ರಿಗೆ ಹೇಳಬೇಕು ಈ ಥರ ಬಂದಿದ್ದಾರೆ, ಹೋಗ್ರಿ ತೋರಿಸ್ಕೊಂಬರ್ರಿ ಅಂತ ಹೇಳಿದ್ರೆ ಇನ್ನು ಅನೇಕ ಜನಗಳು ಅವರಿಗೆ ತೋರಿಸ್ಕೊಳ್ಳೋ ಕೆಪಾಸಿಟಿ ಇರಲ್ಲ, ಇಲ್ಲಿಂದ ದುರ್ಗ ದಾವಣಗೆರೆಗೆ ಹೋಗೋವಂಥ ಅವಶ್ಯಕತೆ ಇರಲ್ಲ, ಅವ್ರ ಕೈಲಿ ಆಗಲ್ಲ ಹೋಗೋಕ್ಕೆ, ವಯಸ್ಸಾಗಿರುತ್ತೆ. ಅವ್ರು ಇಲ್ಲೇ ಇದ್ದರೆ ಈ ಶಿಬಿರವನ್ನು ಎಲ್ಲರೂ ಬಂದು ಶಿಬಿರದಲ್ಲಿ ಭಾಗವಹಿಸಿ ಆ ಭಾಗದಲ್ಲಿ ಅವ್ರದ್ದು ಎಲ್ಲ ಒಂದು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ರಿ, ಆರೋಗ್ಯವನ್ನು ಕಾಪಾಡಿಕೊಳ್ರಿ ಅಂತ ಹೇಳಿ ಎಷ್ಟು ಮಾತನಾಡೋ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಶಿಬಿರ ಅಂದರೆ ನೀವು ಎಲ್ಲ ಹೋಗಿ ತೋರಿಸ್ಕೊಂಬರ್ಬೇಕಾಯ್ತು. ಇವತ್ತು ನಾವು ಇಷ್ಟೆಲ್ಲ ಇವರು ಮಾಡ್ತಾ ಇದಾರೆ ಅಂದರೆ ಮಂಜಣ್ಣ ಇವರೆಲ್ಲ ಈ ರಕ್ಷಣಾ ವೇದಿಕೆ ಮಾಡ್ತಾ ಇದಾರೆ ಅಂದರೆ ನಮ್ಮದು ದೊಡ್ಡ ಗ್ರೇಟ್. ಯಾಕಂತೀರಾ, 44 ಹಳ್ಳಿಗಳಲ್ಲಿ ಎಲ್ಲೋದ್ರೂ ಇಲ್ಲಿ ಲಾಯ್ಗಟ್ಟಿಗೆ ಬಂದು ತಪಾಸಣೆ ಮಾಡಬೇಕು. ಅದಕ್ಕೋಸ್ಕರ ಇಂಥ ಅವಕಾಶ ನಾವು ಕಂಡುಕೊಂಡ್ರೆ ಈಗ ಡಾಕ್ಟರ್ಗಳು ಬಂದ್ದಾರೆ, ನಿಮ್ಗೇನು ಸಮಸ್ಯೆ ಐತೆ, ಇಂಥ ಸಮಸ್ಯೆ ಅಂದರೆ ಈಗ ಸಾವಿರಾರು ಗಟ್ಟಲೆ ದುಡ್ಡು ಕೊಟ್ಟು ಬೇರೆ ಕಡೆಗೆ ಹೋಗಿ ಚೆಕ್ ಮಾಡ್ಸೋಕ್ಕಾಗಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಬಂದರೆ ಈಗ ನಾವು ಏನು ಬಸ್ಸಿಂದ ಬಂದು ಆಟೋಯಿಂದ ಬಂದು ಇಲ್ಲಿ ತೋರಿಸ್ಕೊಂಡು ಹೋದರೆ ಎಲ್ಲ ಚೆನ್ನಾಗಾಗ್ತದೆ ಅಂತ. ಏನನ್ನ ದೊಡ್ಡ ಕಾಯಿಲೆ ಇದ್ದರೆ ಅವರಿಗೆ ವಿಚಾರ ಮಾಡಿ ಇಲ್ಲಿಂದ ಬರೆಸ್ಕೊಂಡು ಹೋದರೆ ಮುಂದೆ ಏನು ಮಾಡಬೇಕಂತ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಾವೆಲ್ಲ ಯಾರ್ಯಾರಿದ್ರು ಎಲ್ಲರೂ ಇನ್ನು ಒಂದು ದಿವಸ ಇವತ್ತೊಂದಾಗಿರ್ತಾರೆ. ಅದಕ್ಕೆ ನಮ್ಮ ಮನೆಗಳಾಗೆ ಯಾರನ್ನ ಇಲ್ಲಿ ನಾಗರಿಕರಿಗೆ ಅವರು ಮಾರ್ಕೆಟಲ್ಲಿ ಈ ಮಂಚನ್ ಚೆನ್ನಾಗಿದ್ರೆ ಮಾತ್ರ ಕೆಲಸ, ಮಂಚನೆ ಇಲ್ದಿದ್ರೆ ಏನು ಮಾಡೋಕ್ಕಾಗ್ತದೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಮಾಡಿದಾದ್ರೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಈ ಶಿಬಿರ ಕುರಿತು ಈಗ ವೇದಿಕೆ ಮೇಲೆ ಕೂಡ ಈ ವೇದಿಕೆಯನ್ನು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲು ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಹಲವಾರು ವ್ಯಕ್ತಿಗಳು ಸಮಾಜ ಸೇವೆಯನ್ನು ತೊಡಗಿಸ್ಕೊಂಡಿದ್ದಾರೆ. ಇವತ್ತಿನ ಯುವಕರು ಮುತ್ತಯ್ಯರಿರ್ಬೋದು, ರಾಘವೇಂದ್ರ ಇರ್ಬೋದು, ಮಂಜಣ್ಣ, ಹಲವಾರು ಪದಾಧಿಕಾರಿಗಳು ಇದರಲ್ಲಿ ಅನ್ಯತಾ ಭಾವಿಸಬಾರ್ದು. ಉಳಿದಿರ್ತಕ್ಕಂಥ ಏನೇ ಅವರು ಇದರ ಎಲ್ಲ ಒಂದು ಒಗ್ಗಟ್ಟಿನಿಂದ ಕರ್ನಾಟಕ ರಕ್ಷಣಾ ವೇದಿಕೆಯವರು ಒಂದು ಒಳ್ಳೆಯ ಇವತ್ತು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮನೂ ಆಗುತ್ತೆ, ಅದು ಉಚಿತ ತಪಾಸಣಾ ಶಿಬಿರನೂ ಆಗುತ್ತೆ ಅಂತೇಳಿ ಇವತ್ತು ಉಚಿತ ತಪಾಸಣಾ ಶಿಬಿರವನ್ನು 29ನೇ ತಾರೀಕು ಆಯೋಜನೆ ಮಾಡಿದ್ದಾರೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ. ನಾಳೆ 30ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಯಶಸ್ವಿ ಆಗಲಿ ಮತ್ತು ಬೆಂಗಳೂರಿಂದ ಬಂದಿರತಕ್ಕಂಥ ಸಪ್ತಗಿರಿ ಹಾಸ್ಪಿಟ್ಲಿನ ಡಾಕ್ಟರ್ಗಳು ಮತ್ತು ಇನ್ನು ಹಲವಾರು ಈಗ 3-4 ರೀತಿ ಡಾಕ್ಟರ್ಗಳು ಬಂದಿದ್ದಾರೆ ಅಂತ ಹೇಳಿದರೆ, ಕಿಡ್ನಿ ಇರ್ಬೋದು, ಹಾರ್ಟ್ ಸ್ಪೆಷಲಿಸ್ಟ್ ಇರ್ಬೋದು, ಇನ್ನು ಬೇರೆ ಕೈಕಾಲು ಇರ್ಬೋದು, ಬೋನ್ ಸ್ಪೆಷಲಿಸ್ಟ್ ಎಲ್ಲರೂ ಬಂದಿದೆ. ಅದನ್ನು ಒಂದು ಪ್ರಯೋಜನ ನಮ್ಮ ಹೋಬಳಿಯ ಹಲವಾರು ರೀತಿ ಜನ ಇದ್ದಾರೆ, ಇವತ್ತು ಬಡವರಿದ್ದಾರೆ. ಇಲ್ಲಿ ಬೇಕಾದಂಥ ಬೇರೆ ಸಿಟಿಗೆ ಹೋಗ್ಬೇಕು ನಾವು, ಚಿತ್ರದುರ್ಗ, ಚಳ್ಳಕೆರೆ ಅಥವಾ ಬೆಂಗಳೂರು, ಇಲ್ಲೇ ಬಂದಾಗ ನಾವು ಉಚಿತವಾಗಿ ಅದನ್ನ ಸಲಹೆ ಸೂಚನೆ ತಗೊಂಡು ಅವ್ರು ಮಾರ್ಗದರ್ಶನ ಕೊಡ್ತಾರೆ, ಚೆಕ್ ಮಾಡ್ತಾರೆ. ಅವ್ರಿಗೆ ಏನು ಬೇಕು ಮೂಲಭೂತವಾದ ಅನುಕೂಲ ಪಡ್ಕೊಳ್ರಿ, ಇಲ್ಲಿ ಸಿಗ್ತಕ್ಕಂಥದ್ದನ್ನ ಪಡ್ಕೊಳ್ರಿ, ಸಿಗ್ಲಿಕ್ಕಂತ ಬರ್ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಭೇಟಿ ಆಗ್ರಿ ಅಂತೇಳಿ ಅಲ್ಲಿ ಹೋಗಿ ತಗೊಳ್ರಿ.